ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನ್ನುಗೂಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಬಂದು ಒಂದು ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಮೇಕಪ್ ವ್ಲಾಗ್ ಅಂತಲೇ ಹೇಳ್ಬೋದು. ರ್ಯಾಂಡಮ್ ಆಗಿ ಇವತ್ತೆಲ್ಲ ಏನು ನಡೆಯುತ್ತೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬೆಳಗ್ಗೆ ಬೇಗನೆ ಎದ್ದು ಸ್ವಲ್ಪ ಬಿಸಿ ಬಿಸಿ ನೀರನ್ನ ಕಾಯಿಸ್ತಾ ಇದ್ದೀನಿ. ಅಪ್ಪು ಎದ್ದೇಳೋಕ್ಕಿಂತ ಮುಂಚೆ ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡ್ರೆ ಅವ್ನು ಎದ್ದಿದ ತಕ್ಷಣ ಅದನ್ನು ಕೊಡ್ಬೋದು. ಹಾಗೆ ಹಾಲು ಕಾಯಿಸೋದಕ್ಕೂ ಕೂಡ ಇಟ್ಟಿದ್ದೀನಿ. ಅಪ್ಪುಗೆ ಇವಾಗ ಸಣ್ಣ ಗ್ಲಾಸಲ್ಲಿ ಹಾಲನ್ನು ಕೂಡ ಕೊಡ್ತೀನಿ. ಕೇಳ್ತಾನೆ ಅವನೇನೆ ಹಾಲು ಬೇಕು ಅಂತ. ಹಾಗಾಗಿ ನೀರು ಕುಡಿಸ್ಬಿಟ್ಟು ಆ ನಂತರ ಅವನಿಗೆ ಹಾಲನ್ನ ಕೊಡ್ತೀನಿ. ಅವಾಗ ಅವನು ಆಲ್ಮೋಸ್ಟ್ ನಾನು ಟಿಫನ್ ಮಾಡೋ ಗಂಟೆ ಆರಾಮಾಗಿ ಆಟ ಆಡ್ಕೊಂಡಿರ್ತಾನೆ. ಅದ್ರ ಜೊತೆ ಡ್ರೈ ಫ್ರೂಟ್ಸ್ನ ಕೆಲವು ಸತಿ ನೆನೆಸಿ ಇಟ್ಟಿರ್ತೀನಿ, ಅದನ್ನು ಕೂಡ ಕೊಡ್ತೀನಿ. ಕೆಲವು ಸತಿ ಅವನು ನೆನೆಸಿಟ್ಟಿರೋದನ್ನ ತಿನ್ನಲ್ಲ, ಸಡನ್ನಾಗಿ ಅಷ್ಟು ಬೇಗ ತಿನ್ನೋದಿಲ್ಲ. ಹಾಗಾಗಿ ಆವಾಗಲೇ ಬಾಕ್ಸಲ್ಲಿ ನೋಡ್ತಾನೆ ಅವನು, ನಾನು ಬಾದಾಮಿ ಏನಾದರೂ ಒಂದನ್ನು ಮಾತ್ರ ಇಟ್ಟಿರ್ತೀನಲ್ಲಿ, ಅದನ್ನು ನೋಡ್ತಾನಲ್ಲ ಆವಾಗ ಕೇಳ್ತಾನೆ. ಸೊ ಅದನ್ನು ನಾನು ಎತ್ಕೊಡ್ತೀನಿ. ಅವನೇನೋ ಅವನಿಗೆ ಎಷ್ಟು ಬೇಕೋ ಅಷ್ಟು ಒಂದು 4-5 ಎತ್ಕೊಂಡು ಅವನೇ ತಿಂದ್ಬಿಟ್ಟು ಆನಂತರ ಅವನು ಹಾಲು ಕುಡಿಯೋದಕ್ಕೆ ಬರ್ತಾನೆ. ಹಾಗಾಗಿ ಡ್ರೈ ಫ್ರೂಟ್ಸ್ನ ಬೆಳಗ್ಗೆ ಹೊತ್ತು ಮಕ್ಕಳಿಗೆ ಅಂತಲೇ ಹೇಳ್ಬಿಟ್ಟು ಈ ಥರ ನೆನೆಸಿ ಆದರೂ ಕೊಡ್ಬೋದು, ಇಲ್ಲ ವಿತೌಟ್ ನೆನೆಸಿ ಅವ್ರು ಹೆಂಗೆ ತಿಂತಾರೋ ಹಂಗೆ ಅವ್ರನ್ನ ಅದೇ ಥರನೇ ಕೊಡಬೇಕು ಬೆಳಗ್ಗೆ ಹೊತ್ತು. ಸೊ ಹಾಗಾಗಿ ಅದೇ ಥರನೇ ನಾನು ಕೊಡ್ತಾಯಿದ್ದೀನಿ. ನೆನೆಸಿ ಕೊಟ್ಟರೆ ಅವನೇನು ಮಾಡ್ತಾನೆ, ಫುಲ್ಲು ಉಗಿದು ಬಿಡ್ತಾನೆ, ತಿನ್ನೋದೇ ಇಲ್ಲ. ಅದೇನೋ ಒಂಥರ ನೆನೆಸಿರ್ತೀವಲ್ಲ, ಹಾಗಾಗಿ ಅವನು ಉಗ್ಬಿಡ್ತಾನೆ. ಇದಂತೂ ಒಂಥರ ಕಡಲೆ ಬೀಜ ಟೈಪಲ್ಲಿರುತ್ತೆ ಬಾದಾಮಿ ಎಲ್ಲ, ಹಾಗೆ ತಿನ್ಕೊಂಬಿಡ್ತಾನೆ ಅಗದು ಚೆನ್ನಾಗಿ. ಹಾಗಾಗಿ ಇವಾಗ ಅಲ್ಲೆಲ್ಲ ಬಂದಿರೋದ್ರಿಂದ ಅವನು ಆರಾಮಾಗಿ ತಿಂದ್ಕೊಂಡು ಆಟ ಆಡ್ಕೊಂಡಿರ್ತಾನೆ. ಸೊ ಇವಾಗ ಅದೇ ಥರನೇ ಮಾಡ್ತಾ ಇರೋದು ಅವನು. ನಾನಿಲ್ಲಿ ನಮಗೆ ಅಂತ ಹೇಳ್ಬಿಟ್ಟು ನಾನು ಕಾಫಿ ಕಾಯಿಸ್ಕೊತಾ ಇದ್ದೀನಿ ಲೈಟಾಗಿ. ಯಾಕಂದರೆ ಹಿಂದಿನ ದಿವಸ ಎಲ್ಲ ಮೈಸೂರಿಗೆಲ್ಲ ಹೋಗಿ ಬಂದು ತುಂಬಾ ತಲೆನೋವು ಬಂದುಬಿಟ್ಟಿತ್ತು. ಹಾಗಾಗಿ ನಿದ್ದೆ ಕೂಡ ಕರೆಕ್ಟಾಗಿ ಆಗಿರಲಿಲ್ಲ ನನಗೆ. ಹಾಗಾಗಿ ಸ್ವಲ್ಪ ಕಾಯಿಸ್ಕೊಳ್ತಾ ಇದ್ದೀನಿ. ಹಾಗೆ ಇವತ್ತು ಒಂದೇ ಸತಿ ಅಡುಗೆ ಕೂಡ ಮಾಡ್ತಾಯಿದ್ದೀನಿ ನಾನು. ಇವತ್ತು ಸಾಂಬಾರು ಮಾಡಿಟ್ಟೋದ್ರೆ ನೈಟ್ ಬರೋ ಅಷ್ಟೊತ್ತಿಗೆ ಇರುತ್ತೆ ಅಂತ ಹೇಳ್ಬಿಟ್ಟು ಹೀರೆಕಾಯಿ ಸಾಂಬಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹಾಗೆ ಮುದ್ದೆನೂ ಕೂಡ ಮಾಡ್ಕೋತಾ ಇದ್ದೀನಿ. ಇವಾಗ ಅಪ್ಪುಗೆ ಮುದ್ದೆನೇ ಕೊಡೋದನ್ನ ರೂಢಿ ಮಾಡಿದ್ದೀನಿ ಬೆಳಗ್ಗೆ ಒಂದು ಟೈಮು. ಆವಾಗ ಸರಿ ಕೊಡ್ತಾ ಇದ್ನಲ್ವ, ಹಾಗಾಗಿ ಇವಾಗ ಅವನಿಗೆ ಮುದ್ದೆನೇ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಒಂದು ಇಷ್ಟಿಷ್ಟು ಸಾಂಬಾರಲ್ಲಿ, ನಾನು ಸಾಂಬಾರು ಯಾವಾಗೆಲ್ಲ ಮಾಡ್ತೀನಿ ಆವಾಗ ಮುದ್ದೆ ಕಂಪಲ್ಸರಿ ಇರುತ್ತೆ. ಹಾಗಾಗಿ ಅವನಿಗೂ ಕೂಡ ಇವಾಗ ನಮ್ಮ ಮನೇಲಿ 3 ಮುದ್ದೆ ಮಾಡೋ ಥರ ಆಗಿಬಿಟ್ಟಿದೆ. ಅವನು ಕೂಡ ಆರಾಮಾಗಿ ತಿಂತಾನೆ. ಮಧ್ಯಾಹ್ನದ ಹೊತ್ತು ಸ್ವಲ್ಪ ರೈಸ್ ತಿಂತಾನೆ, ಹೀಗೆ ಮಾಡ್ತಾನೆ. ಹೀಗೆ ಬೆಳಗ್ಗೆ ಹೊತ್ತು ಮಾತ್ರ ಮುದ್ದೆನೇ ಕೊಡ್ತಾಯಿದ್ದೀನಿ. ಸೊ ಮಕ್ಳಿಗೆ ಆದಷ್ಟು ಈ ವಯಸ್ಸಲ್ಲಿ ಮುದ್ದೆ ಇದನ್ನೆಲ್ಲ ತಿನ್ಸೋದಕ್ಕೆ ಸ್ಟಾರ್ಟ್ ಮಾಡಿ. ಓಟ್ಸು ಇವೆಲ್ಲ ಓಕೆ, ಅದೆಲ್ಲ ಯಾವುದೋ ಒನ್ ಟೈಮಿಗೆ ಮಾತ್ರನೇ, ಯಾವಾಗಲೂ ರೆಗ್ಯುಲರಾಗಿ ಮಕ್ಕಳಿಗೆ ಅದೇ ಕೊಡೋದು ಒಳ್ಳೆಯದು ಅಲ್ಲ. ಹಾಗಾಗಿ ಅಟ್ಲೀಸ್ಟ್ ಈ ಥರ ನಮ್ಮ ಇದರಲ್ಲಿ ಏನೇನು ಕೊಡ್ತಾರೆ, ರಾಗಿ, ಗೋಧಿ, ಈ ಥರದ್ರಲ್ಲಿ ಏನೇನೆಲ್ಲ ಮಾಡಿಕೊಡ್ತಾರೆ ಅದನ್ನು ಮಾಡಿಕೊಡ್ಬೇಕು. ಹಾಗಾಗಿ ಇವಾಗ ಟಿಫನ್ ಎಲ್ಲ ಮುಗಿಸ್ಕೊಂಡು ನಾನು ಇವಾಗ ಬ್ರಷಸ್ನ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಯಲಹಂಕದಲ್ಲಿ ನನಗೆ ಮೇಕಪ್ ಇತ್ತು, ಹಾಗಾಗಿ ಅದೇ ಇವಾಗ ಹೊರಟಿದ್ದೀನಿ. ಬ್ಯಾಗೆಲ್ಲ ಎತ್ತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಸ್ಬೆಂಡ್ ಇವಾಗ ಅಲ್ಲಿ ನೆನ್ಮಂಗ್ಲಕ್ಕೆ ಬಿಡೋಕ್ಕೆ ಯಲಹಂಕಕ್ಕೆ ಬಸ್ ಹತ್ತಕ್ಕೆ ಅವ್ರು ಹಸು ಕಟ್ಟಕ್ಕೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಇವಾಗ ಸೀದಾ ಯಲಹಂಕಕ್ಕೆ ಹೋಗಿ ಇಲ್ಲಿಂದ ಯಲಹಂಕಗೆ ನಾನು ನೆನ್ಮಂಗ್ಲಿಂದ ಡೈರೆಕ್ಟ್ ಬಸ್ ಇದೆ, ಹಾಗಾಗಿ ಬಸ್ಸಲ್ಲೇ ಹೋಗ್ತೀನಿ. ಯಲಹಂಕಗೆ ಹೋಗಿ ಅಲ್ಲಿಂದ ನಾನು ರೆಸಾರ್ಟ್ ಅಡ್ರೆಸ್ ಹೇಳಿದ್ದಾರೆ, ಆ ರೆಸಾರ್ಟ್ಗೆ ಹೋಗಬೇಕು. ಅವ್ರನ್ನ ನಾನು ಒಂದು 3 ಗಂಟೆ ಅಷ್ಟೊತ್ತಿಗೆ ನಾನು ರೆಸಾರ್ಟ್ ರೀಚ್ ಆದರೆ ಅಲ್ಲಿ ಅವ್ರಿಗೆಲ್ಲ ರೆಡಿ ಮಾಡಿ ಕೊಡ್ಬೋದು. ಹಾಗಾಗಿ ಇವಾಗ ಬೇಗನೆ ನಾನು ಹೊರಟಿದ್ದೀನಿ. ಟೈಮ್ ಬಂದು 11:15 ಆಯಿತು. ಅಪ್ಪಗೂ ಕೂಡ ಅಷ್ಟೇ ಎಲ್ಲ ಊಟ ಮಾಡಿಸ್ದೆ, ನಾನು ಕೂಡ ಊಟ ಮಾಡಿ ಇವಾಗ ಹೊರಟಿದ್ದೀನಿ. 11:15 ಆಯಿತು. ಇನ್ನು ಬಸ್ ಯಲಹಂಕಗೆ ಹೋಗೋ ಅಷ್ಟೊತ್ತಿಗೆ 1 ಅವರ್ ಆಗುತ್ತೆ. ಅಲ್ಲಿಂದ ಅಲ್ಲಿಗೆ ಅಡ್ರೆಸ್ ನೋಡ್ಕೊಂಡು ಹೋಗಬೇಕಲ್ಲ, ಹಾಗಾಗಿ ಟೈಮ್ ಹಿಡಿಯುತ್ತೆ. ಹಾಗಾಗಿ ಸ್ವಲ್ಪ ಬೇಗನೆ ಬಿಟ್ಟಿದ್ದೀನಿ. ಸೊ ಲೇಟಾಗಿ ಹೋದರೆ ಏನಾಗುತ್ತೆ, ಅವ್ರಿಗಲ್ಲಿ ಲೇಟ್ ಆಗ್ಬೋದು. 6 ಗಂಟೆ 6:15 ಅಷ್ಟೊತ್ತಿಗೆಲ್ಲ ನಿಲ್ಲಿಸ್ತಾರಂತೆ. ಹಾಗಾಗಿ 6 ಗಂಟೆ ಅಷ್ಟೊತ್ತಿಗೆ ರೆಡಿ ಮಾಡಿ ನೀವು ರಿಟರ್ನ್ ಬರೋದಕ್ಕೂ ಕೂಡ ಟೈಮ್ ಆಗುತ್ತೆ ಅಂದರು. ಹಾಗಾಗಿ ಹೊರಡ್ತಾ ಇದ್ದೀನಿ ಇವಾಗ. ಬನ್ನಿ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಬಂದೋ ಸೊ ಫೈನಲಿ ಹಸ್ಬೆಂಡ್ ಬಂದು ಬಸ್ಸಿಗೆ ಬಿಟ್ಟರು. ನಾನು ಕೂಡ ಲಗೇಜ್ ಎಲ್ಲ ಎತ್ಕೊಂಡು ಯಲಹಂಕಗೆ ಹೋದೆ. ಯಲಹಂಕಗೆ ಹೋಗಿದ ತಕ್ಷಣ ಹೇಳ್ಬೇಕು ಅಂದರೆ ನಾವು ರೆಸಾರ್ಟ್ಗೆ ಹೋಗಬೇಕಾಗಿತ್ತು. ಆದರೆ ಸಡನ್ನಾಗಿ ಅಲ್ಲಿ ಜೋರು ಮಳೆ ಸ್ಟಾರ್ಟ್ ಆಗೋಯಿತು. ಹಾಗಾಗಿ ಅವ್ರಿಗೆ ಸ್ವಲ್ಪ ಲೇಟ್ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಅವ್ರ ಅತ್ತೆಗೆ ಅಲ್ಲೇ ರೆಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಫಸ್ಟು ಅವ್ರು ಈ ಥರ ಸ್ಯಾರಿನ ಕೇಳಿದರು ಡ್ರಾಪ್ ಮಾಡೋಕ್ಕೆ. ಹಾಗಾಗಿ ಸ್ಯಾರಿನೆಲ್ಲ ಡ್ರಾಪ್ ಮಾಡಿಕೊಟ್ಬಿಟ್ಟು ಹಾಗೆ ಅವರ ಒಂದು ಪ್ರಾಡಕ್ಟ್ಸಲ್ಲಿ ಅವರು ಸ್ಕಿನ್ಗೆ ಮ್ಯಾಚ್ ಆಗೋಂಥ ಪ್ರಾಡಕ್ಟ್ಸ್ನೇ ಇಟ್ಕೊಂಡಿದ್ರು. ಅದರಲ್ಲೇ ಮೇಕಪ್ ಮಾಡಿಕೊಡು ಅನ್ನುವಂಥ ಇವರು ಕಾವ್ಯ ಮಾಮ ಅಂತ ಹೇಳ್ಬಿಟ್ಟು ಕೇಳಿದರು. ಸೊ ಅದರಲ್ಲಿ ಅವ್ರಿಗೇನೆ ನಾನು ಅವರ ಒಂದು ಮೇಕಪ್ ಪ್ರಾಡಕ್ಟ್ಸಲ್ಲಿ ನಾನು ಅವ್ರಿಗೆ ಮೇಕಪ್ನ ಮಾಡಿಕೊಟ್ಟೆ. ತುಂಬ ನ್ಯಾಚುರಲ್ ಆಗಿರಬೇಕು, ತುಂಬ ಓವರ್ ಆಗಿರೋ
ಇರಬಾರ್ದು ಅಂತ ಹೇಳಿದರು. ಹಾಗಾಗಿ ಅದೇ ಥರನೇ ಮಾಡಿಕೊಟ್ಟೆ. ಅವರಂತೂ ತುಂಬ ಚೆನ್ನಾಗಿ ಸಪೋರ್ಟಿವ್ ಆಗಿ ನನ್ನ ಜೊತೆ ಮಾತಾಡಿಕೊಂಡು ಆ್ಯಂಡ್ ಕೆಲವೊಂದಿಷ್ಟನ್ನ ಹೇಳ್ತಾ ಒಳ್ಳೆ ಮಾತುಗಳನ್ನು ಹೇಳ್ತಾ ನನ್ನ ಜೊತೆ ಇದ್ದರು. ಆನಂತರ ರಮ್ಯಾ ಮ್ಯಾಮ್ ಬಂದರು. ಅವ್ರಿಗೂ ಕೂಡ ಅಷ್ಟೇ ನಾನ್ ಬ್ರೈಡಲ್ ಮೇಕಪ್ ಕೇಳಿದರು, ಹಾಗೆ ಹೇರ್ ಸ್ಟೈಲ್ನ ಕೇಳಿದರು. ಸೊ ಮೊದಲು ನಾನಿಲ್ಲಿ ಮ್ಯಾಮ್ಗೆ ನಾನ್ ಬ್ರೈಡಲ್ ಮೇಕಪ್ ಮಾಡ್ತಾಯಿದ್ದೀನಿ. ಅವರು ಅಷ್ಟೇ ನನ್ನ ಜೊತೆ ಹೆಂಗಿದ್ರು ಅಂದರೆ ನಂಗೆ ನಿಜವಾಗ್ಲೂ ಖುಷಿ ಆಯಿತು. ಈ ಥರ ಒಬ್ಬರು ನಾವೇನೋ ಒಂದು ವರ್ಕ್ ಮಾಡ್ತಾಯಿದ್ದೀವಿ ಅಂದರೆ ನಮಗೆ ನಂಬಿ ಟ್ರಸ್ಟ್ ಮಾಡಿ ನಮ್ಮನ್ನು ಬೆಳೆಸ್ತಾರಲ್ವ, ಅದು ತುಂಬಾ ಮುಖ್ಯ. ಅದರಲ್ಲಿ ನನಗೆ ರಮ್ಯಾ ಮ್ಯಾಮ್ ಅಷ್ಟೇ. ಅವರು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನೋಡಿಬಿಟ್ಟು ನಾನು ಯಾವಾಗ ಮೇಕಪ್ ಎಲ್ಲ ಕಲ್ತ್ಕೊಂಡೆ ಅದಾದಮೇಲೆ ಅವರು ನನ್ನ ಚಾನಲ್ನೆಲ್ಲ ನೋಡಿ ಅವರು ಮನೆಗೆ ಬಂದು ನನಗೆ ಈ ಒಂದು ಆರ್ಡ್ರನ್ನ ಕೊಟ್ಟಿದ್ದು. ಇಲ್ಲ ನೀವೇ ಬರಬೇಕು, ನಂಗೆ ನೀವೇ ಮಾಡಿಕೊಡ್ಬೇಕು ಅಂತೇಳಿ ತುಂಬ ಖುಷಿಯಿಂದ ನಮ್ಮ ಮನೆಗೆ ಬಂದು ಅಡ್ವಾನ್ಸ್ ಎಲ್ಲ ಪೇ ಮಾಡಿ ಹೋದರು. ಆ್ಯಂಡ್ ಮೈಸೂರಲ್ಲೂ ಅಷ್ಟೇ ತುಂಬ ಸಪೋರ್ಟಿವ್ ಆಗಿ ನನ್ನ ಜೊತೆ ಇದ್ದರು. ಹಾಗೆ ನನಗೆಲ್ಲೂ ಇದಾಗದಿರೋ ಥರನೂ ನೋಡಿಕೊಂಡ್ರು, ಯಾಕಂದರೆ ಅಷ್ಟು ದೂರದಿಂದ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ತುಂಬಾ ಒಳ್ಳೆ ಫ್ಯಾಮಿಲಿ ಮೆಂಬರ್ ಥರನೇ ನನ್ನ ಜೊತೆ ಇದ್ದರು. ಹಾಗೆ ತುಂಬ ಸಪೋರ್ಟಿವ್ ಆಗಿ ಮಾತಾಡಿದ್ರು. ಇನ್ನೂ ಚೆನ್ನಾಗಿ ಮಾಡು, ಇನ್ನೂ ಚೆನ್ನಾಗಿ ಕೇಳು, ನೀನು ತುಂಬ ಕಮ್ಮಿಗೆ ಮಾಡಿಕೊಡ್ತೀಯಾ ಎಲ್ಲರಿಗೂ, ಹೋಗ್ತಾ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೊ, ಇಷ್ಟು ಸ್ಟ್ರೆಸ್ ತೊಗೋತೀಯಾ, ಇಷ್ಟೊಂದೆಲ್ಲ ಕೆಲಸ ಮಾಡ್ತೀಯಾ ಅಂತೆಲ್ಲ ನನಗೆ ಪಾಸಿಟಿವ್ ಆಗಿ ಅವರು ರೆಸ್ಪಾನ್ಸ್ ಮಾಡಿದ್ರು. ನಂಗೆ ಆ 3 ದಿವಸ ಹೇಗೆ ಎಷ್ಟು ಬೇಗ ಹೊರ್ಟೋಯ್ತಪ್ಪ ಅಂತಲೇ ಅನ್ನಿಸ್ತು. ಯಾಕಂದರೆ ನಮ್ಮ ಸುತ್ತಮುತ್ತ ಪಾಸಿಟಿವ್ ಆಗಿ ಮಾತಾಡ್ತಾ ಇರೋದನ್ನ ಕೇಳಿದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ. ಹಾಗೆ ತುಂಬ ಎನರ್ಜಿ ಕೂಡ ಬರುತ್ತೆ. ಇನ್ನೂ ಎಷ್ಟು ಕೆಲಸನೂ ಬೇಕಾದ್ರೂ ಮಾಡ್ಬೋದು ಅಂತಲೂ ಅನಿಸುತ್ತೆ. ಅದರಲ್ಲಿ ನಂಗೆ ಇದು ಒಂದು ಕೂಡ ಹೌದು. ಅವ್ರು ಎಷ್ಟು ನನಗೆ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಕೊಟ್ಟರು, ಎಷ್ಟು ಸಪೋರ್ಟಿವ್ ಆಗಿ ಮಾತಾಡ್ಕೊಂಡಿದ್ರು ಅಂದರೆ ನಂಗೆ ಅಷ್ಟು ಖುಷಿ ಆಯಿತು. ಎಷ್ಟು ಕೆಲಸ ಮಾಡಿದ್ರು ಕೂಡ ಸುಸ್ತು ಅಂತಲೇ ಅನ್ನಿಸ್ತಾ ಇರಲಿಲ್ಲ. ಅಷ್ಟು ಚೆನ್ನಾಗಿ ಮಾತಾಡಿಕೊಂಡು ಆ್ಯಂಡ್ ಕೊನೆವರೆಗೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ನನ್ನ ಜೊತೆ ಇದ್ದರು. ಆ್ಯಂಡ್ ಪೇಮೆಂಟ್ ವಿಷಯದಲ್ಲಾಗಲಿ ಯಾವುದೇ ವಿಷಯದಲ್ಲಾಗಲಿ ನನಗೆ ಬೇಜಾರಂತ ಮಾಡಲೇ ಇಲ್ಲ. ತುಂಬಾ ಅವ್ರು ಖುಷಿಯಾಗಿ ನನಗೆ ಕಾಲ್ ಕೂಡ ಮಾಡಿ ಹೇಳಿದ್ರು, ತುಂಬ ಚೆನ್ನಾಗಿ ಬಂದಿದೆ ಫೋಟೋಸ್ಗೆ, ಪ್ರತಿಯೊಂದಕ್ಕೂ ಚೆನ್ನಾಗಿ ಬಂದಿದೆ, ನನ್ನನ್ನು ಎಷ್ಟು ಚೆನ್ನಾಗಿ ಕಾಣಿಸಂಗೆ ಮಾಡಿದ್ಯಾ ನೀನು ಅಂತೆಲ್ಲ ಅವರು ಹಾಗೆ ಅವರ ಅತ್ತೆ ಎಲ್ಲರೂ ಹೇಳಿ ಖುಷಿಪಟ್ಟರು. ನನಗಂತೂ ತುಂಬಾ ಖುಷಿಯಾಯಿತು. ಅವರು ಹೇಳ್ತಾಯಿದ್ರು, ನಾನು ಇನ್ನೂ ಬೇರೆಯವ್ರಿಗೆಲ್ಲ ಸಜೆಸ್ಟ್ ಮಾಡ್ತೀನಿ, ತುಂಬ ಚೆನ್ನಾಗಿ ಸಿಂಪಲ್ ಸಟಲಾಗಿ ಮಾಡಿಕೊಟ್ಟಿದ್ಯಾ, ನನಗೆ ಬೇರೆಯವ್ರಿಗೂ ಕೂಡ ನಾನು ಸಜೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಅದು ನಂಗೆ ತುಂಬಾ ಪಾಸಿಟಿವ್ ಆಗಿ ಅನ್ನಿಸ್ತು ಆ್ಯಂಡ್ ತುಂಬ ಖುಷಿಯಾಯಿತು ಕೂಡ. ಹೌದು, ಥ್ಯಾಂಕ್ ಯು ಸೋ ಮಚ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅವ್ರಿಗೆ. ಅಷ್ಟು ಸಪೋರ್ಟಿವ್ ಆಗಿ ನನ್ನ ಜೊತೆ ಇದ್ದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಹಾಗೆ ಮೊದಲನೇದಾಗಿ ಕಾವ್ಯ ಮ್ಯಾಮ್ದು ಈ ಥರ ಸಿಂಪಲ್ ಮೇಕಪ್, ಹಾಗೆ ಸ್ಯಾರಿ, ಹಾಗೆ ಇಲ್ಲಿ ಲಾಸ್ಟಿಗೆ ಹರಿಬರಿ ಆಗೋಯಿತು. ನಂಗೆ ನೀಟಾಗಿ ರಮ್ಯಾ ಮ್ಯಾಮ್ದು ಮೇಕಪ್ ತೆಗೆಯೋದಕ್ಕಾಗಲಿಲ್ಲ. ಸೊ ಲಾಸ್ಟಲ್ಲಿ ಒಂದು ಕ್ಲಿಪ್ಪಿಂಗ್ನ ಮಾತ್ರ ತಗೊಂಡೆ. ಅಲ್ಲಿಂದ ನಾನು ಸೀದಾ ಮನೆಗೂ ಕೂಡ ಬಂದೆ. ಯಾಕಂದರೆ ಊರಲ್ಲಿ ಪೂಜೆ ಇಟ್ಕೊಂಡಿದ್ರು, ಊರ ದೇವಿ ದೇವಸ್ಥಾನದ್ದು. ಹಾಗಾಗಿ ಅಲ್ಲಿ ಕೂಡ ಬಂದು ಅಲ್ಲಿ ಕೈ ಮುಗ್ಕೊಂಡು ಹಾಗೆ ಈ ಕಡೆ ಊರ ದೇವಿಗೆ ಪೂಜೆ ಮಾಡಿಸ್ತಾಯಿದ್ರು, ಅಲ್ಲಿಗೂ ಕೂಡ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದನ ಇಸ್ಕೊಂಡು ಮನೆಗೆ ಬಂದ್ವಿ. ಫೈನಲಿ ಮನೆಗೆ ಬಂದೆ. ಮನೆಗೆ ಬಂದಿದ್ದರಿಂದನೇ ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದ್ರು. ಮಾರಮ್ಮಂದ ಅದೇ ಮಾಮೂಲಿ ಊರ ದೇವತೆ ಇರ್ತಾರಲ್ಲ, ಊರ ದೇವಿ ಇದ್ದಾರಲ್ಲ, ಅವರ ಒಂದು ಪೂಜೆ ಇಟ್ಕೊಂಡಿದ್ರು. ಸೊ ಅಲ್ಲಿಗೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಆನಂತರ ಪ್ರಸಾದ ಕೂಡ ಅಲ್ಲೇ ಕೊಟ್ಟಿದ್ರು. ಸೊ ಅದನ್ನೇ ತೊಗೊಂಬಂದು ಇವಾಗ ಊಟ ಮಾಡಿದ್ವಿ. ಆ್ಯಂಡ್ ಅಪ್ಪಗೂ ಕೂಡ ತಿನ್ನಿಸ್ದೆ. ಇವಾಗ ಫ್ರೆಶ್ ಅಪ್ ಆಗಿ ನಾನು ಸ್ವಲ್ಪ ನಾಳೆಗೆ ಬ್ರೈಡ್ ಮೇಕಪ್ ಇದೆ. ಸೊ ಹಾಗಾಗಿ ಅದಕ್ಕೆಲ್ಲ ರೆಡಿ ಮಾಡ್ಕೋಬೇಕು. ಎಲ್ಲ ಬ್ಯಾಗು ಮತ್ತು ಬ್ರಷಸ್ ಎಲ್ಲ ಇವಾಗಲೇ ಕ್ಲೀನ್ ಮಾಡಿ ಇಟ್ಕೋಬೇಕು. ಹಾಗೆ ನಾಳೆ ಒಂದು ಫೇಶಿಯಲ್ ಕೂಡ ಇದೆ, ಅಲ್ಲಿಗೆ ಹೋಗಬೇಕು. ಹಾಗಾಗಿ ನಿಜ ಕಂಟಿನ್ಯೂಸ್ ವರ್ಕ್ ಇರೋದ್ರಿಂದ ಪುರ್ಸೋದೇ ಇಲ್ಲ ಅಂತಲೇ ಹೇಳ್ಬೋದು. ಒಂದು ನಿಮಿಷ ಉಸಿರಾಡೋಕ್ಕೂ ಕೂಡ ಓಕೆ ಇವಾಗ ಉಸಿರಾಡ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇರುತ್ತೆ. ಮನೆ ಕೆಲಸ ಅದು ಇದು ಎಲ್ಲ. ಆ್ಯಂಡ್ ಈ ಒಂದು ಪ್ರೊಫೆಷನ್ಗೆ ಅಂತ ಬಂದ ಮೇಲೆ ನಿಜವಾಗ್ಲೂ ಯಾವುದೂ ಲೆಕ್ಕ ಹಾಕ್ಕೊಡ್ದು. ಮನೆ ಕೆಲಸನೂ ಮಾಡ್ತಾ ಇರಬೇಕು, ನೀನು ಅಲ್ಲಿಗೂ ಓಡೋಗಬೇಕು, ಅಲ್ಲೂ ಮಾಡಬೇಕು, ನೀನು ಬರ್ತಾ ಇರಬೇಕು, ಇಲ್ಲಿಗೂ ಮಾಡಬೇಕು, ನೆಕ್ಸ್ಟ್ ಏನಾಯಿತು ಅದನ್ನು ನೋಡ್ತಾ ಇರಬೇಕು. ಸೊ ಈ ಒಂದು ಪ್ರೊಫೆಷ್ನಲ್ಗೆ ಇಳಿದ್ಮೇಲೆ ಎಲ್ಲ ಥರನೂ ರಿಸ್ಕು ನೀವು ಅನುಭವಿಸ್ಲೇಬೇಕು. ಸೊ ಅವಾಗಲೇ ನಿಮ್ಮ ವರ್ಕ್ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಎಲ್ಲ ನಿಮಗೂ ಕೂಡ. ಆವಾಗಲೇ ನೀವೇನೇ ಒಂದು ವರ್ಕ್ ಮಾಡ್ತೀನಿ, ನೀವೇನೇ ಒಂದು ಮಾಡ್ತಾ ಇದ್ದೀನಿ ಅಂದರೆ ಸೊ ಲೈಫಲ್ಲಿ ಬ್ಯುಸಿ ಇರ್ತೀರ. ಯಾವುದೇ ರೀತಿಯಾದಂಥ ನೆಗೆಟಿವ್ ಥಾಟ್ಸ್ ನಿಮಗೆ ಬರೋಲ್ಲ. ಆ್ಯಂಡ್ ನೆಗೆಟಿವ್ ಪರ್ಸನ್ಸ್ ಕೂಡ ನಿಮ್ಮ ಹತ್ರ ಏನು ಮಾಡ್ಕೊಳ್ಳೋದಕ್ಕಾಗಲ್ಲ. ಅದೊಂದು ನನಗೆ ತುಂಬಾ ಇವಾಗ ಅನ್ನಿಸ್ತಾ ಇರೋದು. ಯಾಕಂದರೆ ಒಂದು ನಿಮಿಷನೂ ಕೂಡ ಯಾವುದೇ ರೀತಿಯಾದಂಥ ಯೋಚನೆ ಮಾಡೋಕ್ಕೂ ಕೂಡ ಇಲ್ಲ, ಟೈಮ್ ಸಿಕ್ಕಿಲ್ಲ ನನಗೆ. ಇದೇ ಆಗೋಗೈತೆ, ಓಕೆ ಅಲ್ಲಿ ರೆಡಿ ಮಾಡ್ಕೋಬೇಕು, ಇಲ್ಲಿ ರೆಡಿ ಮಾಡ್ಕೋಬೇಕು, ಇಲ್ಲಿ ರೆಡಿ ಆಗಬೇಕು ಅಂತ ಇದೇ ಆಗ್ಬಿಟ್ಟೈತೆ. ಸೊ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ. ಇನ್ನು ಏನೇನು ಮಾಡಬೇಕು ಗೊತ್ತಾ, ಮನೆ ಕೆಲಸ ಮಾಡಬೇಕು. ಆ್ಯಂಡ್ ನಾಳೆ ಲಗೇಜ್ ಪ್ಯಾಕ್ ಮಾಡ್ಕೋಬೇಕು. ಈ ಸುಬ್ಬ ಇದ್ದಾನೆ. ಈ ಸುಬ್ಬ ಒಂದಲ್ಲ ಎರಡಲ್ಲ ಕೆಲಸ ಕೊಡೋದು. ಆ ಬೊಟ್ಟು ನೋಡಿ ಹೆಂಗೆ ಮಾಡ್ಕೊಂಡಿದ್ಯೆ ಉದ್ದಕ್ಕೆ. ನಂದು ಬೊಟ್ಟು ನೋಡಿ ಎಲ್ಲ ಐತೆ, ನಿನ್ನ ಬೊಟ್ಟು ನೋಡಿ ಎಲ್ಲ ಐತೆ. ಆಯಿತು.
ತುಂಬ ದಿವಸದಿಂದ ಈ ಥರ ಒಂದು ಸೂಟ್ ಕೇಸ್ನ ತೊಗೋಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಹಾಗಾಗಿ ಟ್ರಾಲಿ ಥರದ್ದು ಇವತ್ತು ನಾನು ಸತಿ ಅಕ್ಕನ ಮನೆಗೆ ಹೋದಾಗ ಅಕ್ಕ ತೊಗೊಂಡಿದ್ರು ಒಂದು. ಹಾಗಾಗಿ ನನಗೂ ಕೂಡ ಬುಕ್ ಮಾಡಿಕೊಡು ಅಂತ ಹೇಳಿದ್ದಕ್ಕೆ ಈ ಸಫಾರಿದು ನೋಡಿಬಿಟ್ಟು ಕಲರೆಲ್ಲ ನೋಡಿ ಬುಕ್ ಮಾಡಿಕೊಟ್ಟಿದ್ರು. ತುಂಬಾ ಚೆನ್ನಾಗಿದೆ, ರೀಸನೇಬಲ್ ಪ್ರೈಸ್ ಕೂಡ ಹೌದು. ನಾವು ಬುಕ್ ಮಾಡಿದ್ದು ಫ್ಲಿಪ್ಕಾರ್ಟಲ್ಲಿ ಅನಿಸುತ್ತೆ. ಚೆನ್ನಾಗಿದೆ. ಚಿಕ್ಕದಾಗಿದ್ದರೂ ಕ್ಯಾರಿಂಗ್ ಎಲ್ಲ ನಮಗೆ ಸ್ವಲ್ಪ ಸಪೋರ್ಟಿವ್ ಆಗಿರುತ್ತೆ. ತುಂಬ ದೊಡ್ಡದು ತೊಗೊಬಿಟ್ರು ಕೂಡ ಅಂದರೆ ನಾವು ಈಚೆಗಡೆ ಎಲ್ಲ ಓಡಾಡ್ತಾ ಇರ್ತೀನಲ್ಲ ಮೇಕಪ್ ಆರ್ಟಿಸ್ಟು, ಅಂದರೆ ತುಂಬ ಎತ್ತೋದಕ್ಕಾಗಲ್ಲ. ಇದಂದರೆ ಸ್ವಲ್ಪ ಚಿಕ್ಕದಾಗಿ ಚೆನ್ನಾಗಿದೆ. ಎಷ್ಟೇ ಬೇಕೋ ನಮ್ಗೆ ಅಷ್ಟು ಕರೆಕ್ಟಾಗಿ ಹಿಡಿಯುತ್ತೆ. ನನಗೆ ತುಂಬಾ ಇಷ್ಟ ಆಯಿತು. ತುಂಬ ರೀಸನಬಲ್ ಪ್ರೈಸಲ್ಲಿ ಸಿಕ್ತು. ಜಸ್ಟ್ 1500 ರುಪೀಸ್ಗೆ ನನಗೆ ಒಂದು ಟ್ರಾಲಿ ಸಿಕ್ತು. ಆ ಕ್ವಾಲಿಟಿನೂ ಅಷ್ಟೇ ಸಫಾರಿದ್ದು ಕಂಪನಿದು, ಹಾಗಾಗಿ ಚೆನ್ನಾಗಿತ್ತು. ಹಾಗೆ ನನಗೆ ನೆಕ್ಸ್ಟ್ ಡೇ ಬ್ರೈಡಲ್ ಮೇಕಪ್ ಇತ್ತು. ಹಾಗಾಗಿ ಅದ್ರದ್ದು ಜ್ಯುವೆಲರೀಸ್ ಎಲ್ಲ ನನ್ನ ಹತ್ರನೇ ಇತ್ತು. ಬುಕ್ ಮಾಡ್ಕೊಂಡಿದ್ರು. ಅದನ್ನು ನಾನು ಸೇಫಾಗಿ ತೊಗೊಂಡೋಗ್ಬೇಕು ಅಲ್ವಾ, ಹಾಗಾಗಿ ಬ್ರೈಡ್ಗೆ ಅಂತಲೇ ಹೇಳ್ಬಿಟ್ಟು ನಾನು ಈ ಸೂಟ್ ಕೇಸ್ನ ತೊಗೊಂಡೆ. ಯಾಕಂದರೆ ಜ್ಯುವೆಲರೀಸ್ನ ನಾವೆಷ್ಟು ಬಂಡವಾಳ ಹಾಕಿ ತೊಗೊಂಡಿರ್ತೀವಿ ಅಲ್ವಾ, ಹಾಗಾಗಿ ಅದನ್ನು ಹೆಂಗಂದ್ರಂಗೂ ನಾವು ತೊಗೊಂಡೋಗಿ ಹೆಂಗಂದ್ರಂಗೂ ಇಡೋಕ್ಕಾಗಲ್ಲ. ಹಾಗಾಗಿ ನಾವು ಈ ಕಡೆಯಿಂದನೂ ಸೇಫಾಗಿ ತೊಗೊಂಡೋಗ್ಬೇಕು, ಆ ಕಡೆಯಿಂದನೂ ಸೇಫಾಗಿ ತೊಗೊಂಬರ್ಬೇಕು ಅಂತ ಹೇಳ್ಬಿಟ್ಟು ನಾನು ಇದನ್ನು ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾಳೆಗೆ ನಾನು ಮೇಕಪ್ ಬ್ರಷಸ್ನಾಗಿರ್ಬೋದು, ವ್ಯಾನಿಟಿ ಕಿಟ್ ಆಗಿರ್ಬೋದು, ಎಲ್ಲ ಹೆಂಗೆ ನನ್ನ ಕೈಗೆ ಸಿಗಬೇಕು ಹಂಗಾಗಿ ಎಲ್ಲ ನೀಟಾಗಿ ಬ್ರಷಸ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಮೇಕಪ್ ಪ್ರಾಡಕ್ಟ್ಸ್ನೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆ ಈ ಕಿಟ್ ಬಗ್ಗೆ ಎಲ್ಲ ಕೇಳ್ತಾ ಇದ್ರಿ, ಅದನ್ನು ನಿಜವಾಗ್ಲೂ ನಾನು ಒಂದು ದಿವಸ ಫ್ರೀ ಆದಾಗ ಕಂಪ್ಲೀಟ್ ಡೀಟೇಲ್ಸ್ನ ನಾನು ನಿಮಗೆ ಕೊಡ್ತೀನಿ. ಆವಾಗ ನಿಮಗೊಂದು ಐಡಿಯಾ ಬರುತ್ತೆ. ನಾವು ಬೇಸಿಕ್ಕಾಗಿ ಮೇಕಪ್ ಕೊಲ್ತ ಮೇಲೆ ಹೇಗೆಲ್ಲ ಇಟ್ಕೋಬೇಕು ಅನ್ನೋದು ನಿಮ್ಗೊಂದು ಐಡಿಯಾ ಬರುತ್ತೆ. ಇಷ್ಟು ಸಾಕಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸ್ಟಾರ್ಟಿಂಗು. ಆಮೇಲೆ ಬೇಕಾದ್ರೆ ನೀವು ತೊಗೋಬೋದು. ಆದರೆ ಸ್ಟಾರ್ಟಿಂಗ್ ನೀವು ಮಾಡ್ತೀರಂದರೆ ಇಷ್ಟಾದರೂ ಬೇಸಿಕ್ ನೀವು ಇಟ್ಕೊಂಡ್ರೆ ಸಾಕಾಗುತ್ತೆ. ಹಾಗೆ ನಾನಿಲ್ಲಿ ನನಗೆ ಏನೇನು ಬೇಕಲ್ಲ ಮಿಷಿನ್ಸು ಅದೆಲ್ಲ ತೊಗೊಂಡು ಹೋಗ್ತಾಯಿದ್ದೆ. ಆದರೆ ಹೇರ್ ಡ್ರೈಯರ್ ಒಂದು ನಂಗೆ ಮಿಸ್ ಆಯಿತು. ಯಾಕೆಂದರೆ ಹೇರ್ ಡ್ರೈಯರ್ ಸ್ವಲ್ಪ ಹಾಳಾಗ್ಬಿಟ್ಟಿತ್ತು. ಹೊಸ ತೊಗೊಳೋದಕ್ಕೂ ಕೂಡ ಅರ್ಜೆಂಟಲ್ಲೇ ಆಗಲಿಲ್ಲ ನನಗೆ. ಹಾಗಾಗಿ ಅದೊಂದು ಮಿಸ್ ಮಾಡಿಬಿಟ್ಟಿದ್ದೆ. ಇನ್ನೆಲ್ಲ ತೊಗೊಂಡೋಗಿದ್ದು ಆಲ್ಮೋಸ್ಟ್ ಏನೇನೆಲ್ಲ ಬೇಕಾಗಿತ್ತು ಅದ್ರ ಜೊತೆಗೆ ಇನ್ನೂ ಎಕ್ಸ್ಟ್ರಾ ಕೂಡ ನಾನು ತೊಗೊಂಡೋಗಿದ್ದೆ. ಯಾಕಂದರೆ ಬ್ರೈಡ್ ಆಗಿರೋದ್ರಿಂದ ಹೇಳೋದಕ್ಕಾಗಲ್ಲ ಯಾವಾಗ ಯಾವ ಥರ ಯಾವುದು ಇದಾಗುತ್ತೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಎಕ್ಸ್ಟ್ರಾ ಕೂಡ ತೊಗೊಂಡು ನಾನು ಏನೇನೆಲ್ಲ ಬೇಕು ಅದನ್ನೆಲ್ಲ ಒಂದು ಸತಿ ಸೆಟ್ ಮಾಡಿಕೊಂಡು ಬೇಸಿಕ್ಕಾಗೂ ಕೂಡ ಏನು ಬೇಕೋ ಅದನ್ನು ಕೂಡ ಎಲ್ಲ ನೋಡಿಕೊಂಡು ತೊಗೊಳ್ತಾ ಇದ್ದೆ. ಆ್ಯಂಡ್ ಆಲ್ಮೋಸ್ಟ್ 11:30-12 ಗಂಟೆ ಆಗೋಯಿತು ಇಷ್ಟೊಂದೆಲ್ಲ ಅರೇಂಜ್ ಮಾಡಿ ಎತ್ತಿಟ್ಕೊಳ್ಳೋ ಅಷ್ಟೊತ್ತಿಗೆ. ಆನಂತರ ಜ್ಯುವೆಲರೀಸ್ ಕೂಡ ಅಷ್ಟೇ. ನಾನು ಬ್ರೈಡಲ್ ಸೆಟ್ ತೊಗೊಂಡಿದ್ದೆ ಅಲ್ವಾ, ಅದರಲ್ಲಿ ಅವರು 2 ಬುಕ್ ಮಾಡ್ಕೊಂಡಿದ್ರು. ಇನ್ನೊಂದು ಅವರು ಡೌಟಲ್ಲಿದ್ದರು. ಯಾಕಂದರೆ ಸ್ಯಾರಿಗೆ ಯಾವ್ದು ಮ್ಯಾಚ್ ಆಗುತ್ತೆ ಅನ್ನೋದು ಅವರು ಸ್ವಲ್ಪ ಡೌಟಲ್ಲಿತ್ತು. ಹಾಗಾಗಿ ಅದನ್ನು ಕೂಡ ತೊಗೊಂಬನ್ನಿ ಅಕ್ಕ ಅಂತ ಹೇಳಿದರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನು 3 ಸೆಟ್ ಜ್ಯುವೆಲರಿ ಬ್ರೈಡಲ್ ಸೆಟ್ ಅಂತ ತೊಗೊಂಡಿದ್ದೆ. ಆ 3 ಕೂಡ ಅವರು ತೋರಿಸಿ ಅವ್ರು 2 ಫೈನಲ್ ಮಾಡಿದರು. ಆದರೆ ಇನ್ನೊಂದು ಅವ್ರು ಡೌಟಲ್ಲಿತ್ತು ಇದು ಸ್ಯಾರಿಗೆ ಯಾವ ಥರ ಮ್ಯಾಚ್ ಆಗುತ್ತೆ ಅಂತ. ಹಾಗಾಗಿ ನಾನು ಸರಿ ಆಯಿತು ಇನ್ನೊಂದು ತೊಗೊಂಡು ಬರ್ತೀನಿ, ನೀವು ಆ ಟೈಮ್ಗೆ ಅದು ಆದರೆ ಇದಾದರೆ ಅದು ಅಂತ ಹೇಳ್ಬಿಟ್ಟು ಅದರ ಒಂದು ಸೆಟ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ನಾನು 3 ಸೆಟ್ಟು ಅಷ್ಟೇ. ಅವ್ರು ಹೆಂಗೆ ಯಾವ್ದಾವ್ದು ಹೇಳಿದ್ರು ಅದನ್ನು ಮಾತ್ರ ತೊಗೊಂಡು ಇನ್ನು ಮಿಕ್ಕಿದ್ದು ಯಾವ್ದಾವ್ದು ಹೇಳಿರಲಿಲ್ಲ ಹಾಗೆ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಎತ್ತಿಟ್ಕೊಂಡು. ಈ ಜ್ಯುವೆಲರೀಸ್ ಏನಾದರೆ ಒಂದು ಕಟ್ಟಾದರೂ ಕೂಡ ತಿರ್ಗಾ ಇದನ್ನು ಮಾಡಿಸೋದು ತುಂಬ ಕಷ್ಟ. ಯಾಕಂದರೆ ಯಾರು ಅಷ್ಟು ಸುಲಭವಾಗಿ ಮಾಡಿಕೊಡೋದಿಲ್ಲ. ಅದು ಕಟ್ಟಾದರೆ ತುಂಬ ಹೆವಿ ಕಾಸ್ಟು ಕೂಡ ಕೇಳ್ತಾರೆ. ಹಾಗೆ ನನಗೆ ಮುಹೂರ್ತಮ್ ಜ್ಯುವೆಲರೀಸ್ ಏನೇನು ಬೇಕಾಗಿತ್ತು ವಾಲೆಯಿಂದ ಹಿಡಿದು ಎಲ್ಲ ಪ್ರತಿಯೊಂದೂ ಎಲ್ಲ ಒಂದು ಬಾಕ್ಸಲ್ಲಿ ಹಾಕ್ಕೊಂಡೆ. ಹಾಗೆ ಡಾಬು ಅದನ್ನೆಲ್ಲ ಪ್ರತಿಯೊಂದು ಎತ್ತಿಟ್ಕೊಂಡು ಮಿಕ್ಕಿದ ಬೇರೆ ಐಟಮ್ಸ್ ಯಾವ್ದಾದ್ರು ಬೇಕೋ ಅದನ್ನೆಲ್ಲ ಎತ್ತಿಕ್ತೆ. ಹಾಗೆ ಈ ಕವರ್ ಬಂದು ನಾನು ರಮ್ಯಾ ಮ್ಯಾಮ್ಗೆ ಎಕ್ಸ್ಟೆನ್ಷನ್ ಎಲ್ಲ ಹಾಕಿ ಮಾಡಿದ್ನಲ್ಲ ಅದನ್ನೆಲ್ಲ ಈ ಥರ ಪ್ಯಾಕ್ ಮಾಡಿಕೊಟ್ಟಿದ್ರು. ಎಷ್ಟು ಚೆನ್ನಾಗಿ ನೀಟಾಗಿ ಒಂದೊಂದು ಸಪ್ರೇಟಾಗಿ ಪ್ಯಾಕ್ ಮಾಡಿಕೊಟ್ಟಿದ್ರು. ಸೊ ಹಾಗಾಗಿ ಅದನ್ನು ಕೂಡ ಅದರಲ್ಲೆಲ್ಲ ಎತ್ತಿಕೋಣ ಅಂತ ಹೇಳ್ಬಿಟ್ಟು ಎಲ್ಲ ಎತ್ತಿಕ್ತಾ ಇದ್ದೆ. ಹಾಗೆ ಇದು ಜಡೆದು ಬಂದು ಅವರು ಸಿಸ್ಟರ್ಗೆ ಅಂದರೆ ಬ್ರೈಡ್ ಸಿಸ್ಟರ್ ಕೇಳಿದರು ಮುಹೂರ್ತಮ್ಗೆ. ಹಾಗಾಗಿ ಅದನ್ನು ಕೂಡ ತೊಗೊಳ್ತಾ ಇದ್ದೆ. ಅದು ಎಲ್ಲ ನೀಟಾಗಿ ಅರೇಂಜ್ ಮಾಡಿಕೊಂಡು ಸೊ ಫೈನಲಿ ಎಲ್ಲನೂ ನೈಟೇ ಅರೇಂಜ್ ಮಾಡಿ ಎತ್ತಿಟ್ಕೊಂಡೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಹೋಗಲಿಕ್ಕೆ ಅಂತ ಹೇಳ್ಬಿಟ್ಟು. ಎಲ್ಲ ರೆಡಿ ಮಾಡಿ ಇವಾಗ ಮಲಗೋಕ್ಕೆ ಹೋಗ್ತಾ ಇದ್ದೀನಿ. ಟೈಮ್ ಬಂದು ಆಲ್ರೆಡಿ 12 ಗಂಟೆ ಹತ್ತತ್ರ ಆಗೋಯ್ತೇನೋ. ಇನ್ನು ನಾಳೆ ಬೆಳಗ್ಗೆ ತುಂಬ ಕೆಲಸ ಇದ್ದಾವೆ. ಇಲ್ಲಿ ಮನೇಲೆಲ್ಲ ಮಾಡಿಬಿಟ್ಟು ತಿರ್ಗಾ ಅಲ್ಲಿ ಫೇಶಿಯಲ್ ಎಲ್ಲ ಮಾಡೋದಕ್ಕೆ ಹೋಗಬೇಕು ಆ್ಯಂಡ್ ಬ್ರೈಡ್ಗೆ ಹೋಗಬೇಕು. ಸೊ ಹಾಗಾಗಿ ಇವಾಗ ಮಲ್ಕೊಳ್ತೀನಿ. ನಿದ್ದೆಗೆಟ್ಟರೆ ತುಂಬ ಕಣ್ಸುತ್ತೆಲ್ಲ ಕಪ್ಪು ಜಾಸ್ತಿ ಆಗಿಬಿಡುತ್ತೆ ನನಗೆ, ಅದೊಂದು ಭಯ ಬೇರೆ. ಹಾಗಾಗಿ ಇವಾಗ ನಿದ್ದೆ ಮಾಡಿ ಆ್ಯಂಡ್ ಬೆಳಗ್ಗೆ ಎದ್ದು ಇನ್ನೂ ಕೆಲಸಗಳನ್ನ ನೋಡ್ತೀನಿ. ಹೋಪ್ ಇವತ್ತಿನ ವೀಡಿಯೋ ನಿಮಗೆ ತುಂಬಾ ಇಷ್ಟ ಆಯಿತು ಅಂತ. ಆ್ಯಂಡ್ ಇಷ್ಟ ಆಗಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮರಿದಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.